ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಸ್ಪೆಷಲ್ ಆ್ಯಂಡ್ ಯುನಿಕ್ ಯೂಟ್ಯೂಬ್ ಚಾನೆಲ್. ಯಾವುದಪ್ಪ ಇದು, ಇಷ್ಟು ದಿನ ನಾನು ಕೇಳೇ ಇರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಾನು ಹೊಸದಾಗಿ ಈ ಚಾನೆಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನನ್ನ ಮೊದಲ ಇಂಟ್ರಡಕ್ಷನ್ ವಿಡಿಯೋ, ನನ್ನ ಪರಿಚಯ. ಹಾಗಿದ್ರೆ ನಾನು ಯಾರು, ನಾನು ಯಾಕೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಈ ಚಾನಲಿಂದ ನಿಮಗೆ ಏನು ಉಪಯೋಗ, ನೀವು ಯಾಕೆ ನಮ್ಮ ಈ ಒಂದು ಚಾನಲ್ನ ನೋಡಲೇಬೇಕು, ಯಾಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಮುಂದೆ ನೋಡೋಣ ಬನ್ನಿ. ಮೊದಲು ಈ ಚಾನಲ್ ನೇಮ್ ಬಗ್ಗೆ ಹೇಳೋಣ. ಸ್ಪೆಷಲ್ ಆ್ಯಂಡ್ ಯುನಿಕ್, ವಿಶೇಷ ಹಾಗೂ ವಿಭಿನ್ನ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೇಳಿದಾಗ ಅವರೆಲ್ಲರೂ ಹೇಳಿದ್ರು, ಸೂಪರಾಗಿ ಮಾಡ್ತೀಯಾ, ತುಂಬ ಟ್ಯಾಲೆಂಟ್ ಇದೆ ನಿನಗೆ, ನೀನು ಮಾಡ್ಬೋದು, ಆರಾಮಾಗಿ ಮಾಡು ಅಂತ ಹೇಳಿದ್ರು. ಮತ್ತು ನೀನು ಏನಾದರೂ ಒಂದು ವಿಡಿಯೋ ಮಾಡಿದ್ರೆ ಏನಾದರೂ ಸ್ಪೆಷಲಾಗಿ ಮಾಡು, ಅದರಲ್ಲಿ ಏನಾದರೂ ಯುನಿಕ್ಕಾಗಿರಬೇಕು. ಸೊ ಆ ಥರ ಮಾಡಿದ್ರೆ ಬೇಗ ಒಂದು ಸಕ್ಸಸ್ನ ಕಾಣ್ಬೋದು ಅಂತ ಹೇಳಿದ್ರು. ಸ್ಪೆಷಲ್ಲಾಗಿ ಏನು ಮಾಡಲಿ, ಯುನಿಕ್ಕಾಗಿರ್ಬೇಕಂತೆ, ಯಾವ ಥರ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗ ಫಸ್ಟ್ ನೇಮ್ ಇಡೋಣ ಅಂತ ಒಪ್ಪಿಸ್ ಸರ್ ಸ್ಟೈಲಲ್ಲಿ ಯೋಚನೆ ಮಾಡಿ ನಾನು ಸ್ಪೆಷಲ್ ಆ್ಯಂಡ್ ಯುನಿಕ್ ಅಂತಲೇ ಯಾಕೆ ಇಡಬಾರ್ದು ಅಂತ ಯೋಚನೆ ಮಾಡಿದೆ. ನನಗೂ ಕೂಡ ಆ ನೇಮ್ ತುಂಬಾ ಇಷ್ಟ ಆಯಿತು, ಡಿಫ್ರೆಂಟಾಗಿತ್ತು. ಅದಕ್ಕೋಸ್ಕರ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ಪೆಷಲ್ ಆ್ಯಂಡ್ ಯುನಿಕ್ ಯೂಟ್ಯೂಬ್ ಚಾನಲ್ ಅಂತಲೇ ನೇಮ್ ಇಟ್ಟಿದ್ದೀನಿ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೇಮ್ ಏನು, ಎಲ್ಲರೂ ಇಡ್ತಾರೆ, ನೇಮಲ್ಲಿ ಏನಿದೆ, ಎಷ್ಟು ಚೆನ್ನಾಗಿದ್ರೆ ಏನು. ಬಟ್ ನಾವು ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀವಿ, ಅದರಿಂದ ನಿಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಎಸ್, ಇದೇನಪ್ಪ ಏನೋ ಸ್ಪೆಷಲಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಂದ ಬೆಂಗಳೂರು ಟು ಮೈಸೂರು ಹೈವೇನೇ ತೋರಿಸ್ತಿದ್ದೀರಲ್ಲ ಅಂತ ಥಿಂಕ್ ಮಾಡ್ತಿದ್ದೀರಾ? ಎಸ್, ನನಗೂ ಕೂಡ ಡೈರೆಕ್ಟಾಗಿ ಬಂದು ನಾನು ಯಾರು, ಏನು ಮಾಡ್ತಿದ್ದೀನಿ, ಹೇಗಿದ್ದೀನಿ ಅಂತ ಹೇಳ್ಕೋಬೇಕು, ಇಂಟ್ರೊಡಕ್ಷನ್ ಮಾಡ್ಕೋಬೇಕಂತ ತುಂಬಾ ಆಸೆ ಇತ್ತು. ಬಟ್ ಈ ಥರ ಒಂದು ಡಿಫ್ರೆಂಟಾಗಿರಲಿ ಅಂತ ಥಿಂಕ್ ಮಾಡಿ ಒಂದು ವಿಡಿಯೋ ಮಾಡಿ ಜಸ್ಟ್ ವಾಯ್ಸ್ ರೆಕಾರ್ಡ್ ಅಷ್ಟೇ ಕೊಡ್ತಿದ್ದೀನಿ. ಬಟ್ ಕೊನೆವರೆಗೂ ವಿಡಿಯೋ ನೋಡಿ ನಾನು ಯಾರು, ಹೇಗಿದ್ದೀನಿ ಅಂತ ಖಂಡಿತ ಗೊತ್ತಾಗುತ್ತೆ. ಲಾಸ್ಟಲ್ಲಿ ನನ್ನ ಕೆಲವೊಂದು ವೀಡಿಯೋಸ್ ಫೋಟೋಸ್ ಬಂದೇ ಬರುತ್ತೆ. ಹಾಗಾಗಿ ಓಕೆನಾ, ಮುಂದೆ ನಾನು ಏನು ವೀಡಿಯೋಸ್ ಮಾಡ್ತೀನಿ, ನನ್ನ ಕಾನ್ಸೆಪ್ಟ್ ಏನು, ಯಾವುದ್ರ ಬಗ್ಗೆ ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾವ ವಿಷಯಗಳ ಬಗ್ಗೆ ಮಾಡ್ಬೋದು ಅಂತ ಹೇಳೋದಾದರೆ ಖಂಡಿತ ಏನು ಮಾಡಿದ್ರು ಕೂಡ ಸ್ಪೆಷಲಾಗೇ ಮಾಡ್ತೀನಿ. ಬಟ್ ಯಾವುದ್ರ ಬಗ್ಗೆ ಮಾಡ್ತೀನಿ ಅಂತ ನಾನು ಇವಾಗಲೇ ರಿವೀಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ, ನಾನು ವೀಡಿಯೋಸ್ ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಮಾಡ್ತೀನಿ ಅಂತ. ಬಟ್ ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನ ಈ ಒಂದು ಚಾನಲಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಡಿಸಪಾಯಿಂಟ್ ಆಗದೇ ಇರೋ ಥರ, ಹಾಗೆ ಯೂಸ್ಫುಲ್ ಆಗೋ ಥರ ನಾನು ನಿಮಗೆ ವೀಡಿಯೋಸ್ನ ಮಾಡಿಯೇ ಮಾಡ್ತೀನಿ ಅನ್ನೋ ಭರವಸೆ ಮಾತ್ರ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಹಾಗಿದ್ರೆ ಇನ್ಯಾಕೆ ತಡ, ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಹೊಸಬ್ರಿಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಗೆ ಬೇಕೇ ಬೇಕು. ಅದೇ ರೀತಿ ನನಗೆ ನನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇದೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನನಗೆ ಫೋಟೋಸ್ ತೆಗೆಯೋದು, ವೀಡಿಯೋಸ್ ಮಾಡೋದು, ಫೋಟೋಸ್ ತೆಗೆಸ್ಕೊಳ್ಳೋದು, ರೀಲ್ಸ್ ಮಾಡೋದು, ಇದೆಲ್ಲ ಒಂಥರ ಇಷ್ಟ ಅಷ್ಟೇ ಅಲ್ಲ, ಒಂಥರ ಹುಚ್ಚು. ಎಲ್ಲಿಗೆ ಹೋದರೂ, ಯಾವುದೇ ಫಂಕ್ಷನ್ಸ್ಗೆ ಹೋದರೂ ರೀಲ್ಸ್ ಮಾಡೋದು, ಫೋಟೋಸ್ ತಗೊಳ್ಳೋದು, ಇದೇ ನನ್ನ ಕೆಲಸ ಆಗಿತ್ತು. ನಮ್ಮ ಪೇರೆಂಟ್ಸ್, ನಮ್ಮ ರಿಲೇಷನ್ಸ್ ಯಾರಾದರೂ ಬೈತಿದ್ರು, ಏನು ಯಾವಾಗಲೂ ಫೋಟೋಸು ವೀಡಿಯೋಸ್ ಅಂದ್ಕೊಂಡು ನಿಂತಿರ್ತೀಯ, ಬೇರೆ ಕೆಲಸನೇ ಇಲ್ವಾ ನಿನಗೆ ಅಂತ. ಆವಾಗ ನಾನು ಅದೆಲ್ಲ ಒಂದು ಮೆಮೊರೀಸ್, ನಾವು ಪ್ರತಿಯೊಂದು ಕ್ಷಣನೂ ಕೂಡ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು. ಮುಂದೆ ಯಾವಾಗಾದರೂ ಒಂದಿನ ಹಿಂದೆ ಆದ ಕ್ಷಣನ ನೋಡಿ ನೆನೆಸ್ಕೊಂಡ್ರೆ ನಮಗೆ ತುಂಬ ಖುಷಿಯಾಗುತ್ತೆ, ಗೊತ್ತಾ ನಿಮಗೆ?
ಅಂತ ಮೋಟಿವೇಶನ್ ಭಾಷಣನೇ ಮಾಡಿಬಿಡ್ತಿದ್ದೆ. ಎಸ್, ನನಗೆ ಕ್ಯಾಮ್ರಾ ಅಂದರೆ ಒಂಥರ ಹುಚ್ಚು. ಹಾಗಂತ ನಾನೇನು ಆ್ಯಕ್ಟರ್ ಅಲ್ಲ, ಆದರೂ ಇಷ್ಟ. ನಾನು ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ರೆಡಿ ಆಗ್ತಿದ್ದೇನೆ ಫೋಟೋಸ್ ತೊಗೋಬೇಕು, ವೀಡಿಯೋಸ್ ಮಾಡಬೇಕು ಅಂತಾನೆ. ನಾನು ಮಾತ್ರ ಅಲ್ಲ, ತುಂಬ ಜನ ಹುಡುಗಿರು ಕೂಡ ಹೀಗೇನೆ ಅಲ್ವಾ? ಎಸ್, ನಾನು ವೀಡಿಯೋಸ್ ಏನಾದರೂ ಮಾಡ್ತಿದ್ರೆ ಎಷ್ಟೊಂದು ಜನ ಕೇಳ್ತಿದ್ರು, ನೀವು ವ್ಲಾಗ್ಸ್ ಮಾಡ್ತೀರಾ ಅಥವಾ ನಿಮ್ದು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ. ನಾನು ಇಲ್ಲ, ಆ ಥರ ಏನಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ನಾನು ಕೂಡ ಯಾಕೆ ವ್ಲಾಗ್ಸ್ ಮಾಡಬಾರ್ದು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು. ಇಷ್ಟೊಂದು ಫೋಟೋಸ್ ತೊಗೋತೀನಿ, ವೀಡಿಯೋಸ್ ಮಾಡ್ತೀನಿ, ಸ್ಟೋರೇಜ್ ಆದಮೇಲೆ ಡಿಲೀಟ್ ಮಾಡ್ತೀನಿ. ಅದ್ರ ಬದಲು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮೆಮೊರೀಸ್ನ ಅಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೋಬೋದಲ್ವಾ ಅಂತ ಯೋಚನೆ ಮಾಡಿ ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡಿದೆ. ಆದಂಗೆ ಆಗಲಿ, ಮಾದಪ್ಪನ ಜಾತ್ರೆ ಅಂತ ಫಸ್ಟ್ ವೀಡಿಯೋನ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮುಂದೆ ಒಂದಿನ ನಾನು ಕೂಡ ತುಂಬ ಚೆನ್ನಾಗಿ ಸಕ್ಸಸ್ನ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ವೀಡಿಯೋ ಅಂತ ನರ್ವಸ್ ಏನಿಲ್ಲ. ಅಂಥ ಕೊರೋನಾ ವೈರಸ್ನೇ ಸೈಡಿಗೆ ತಳ್ಳಿ ಮುಂದೆ ಬಂದವ್ರು ನಾವು ಅಂದಮೇಲೆ ಇದೆಲ್ಲ ಒಂದು ಮ್ಯಾಟ್ರಾ? ನೋವೇ ಚಾನ್ಸೇ ಇಲ್ಲ. ಅಷ್ಟೋದಿಂದ ಇಷ್ಟೊಂದು ಕೊರಿತಿರೋ ಈ ಪುಣ್ಯಾತ್ಕಿತ್ತಿ ಇವಳೇನಾ ಅಂತ ನೋಡ್ತಿದ್ದೀರಾ? ಎಸ್, ನಾನೇ. ಬಟ್ ನನ್ನ ನೇಮ್ ಏನು ಅನ್ನೋದನ್ನ ನಾನು ಇವಾಗ ಹೇಳಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಯಾರಿಗಾದರೂ ನನ್ನ ನೇಮ್ ಏನು ಅಂತ ಈ ವಿಡಿಯೋ ನೋಡಿ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನೋಡೋಣ. ತುಂಬ ಹತ್ತಿರದವರು, ನನಗೆ ಗೊತ್ತಿರೋರು ಯಾರಾದರೂ ನೋಡಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ, ಕಮೆಂಟ್ ಮಾಡಿ, ಓಕೆನಾ? ಎಸ್, ನಾನು ಕೂಡ ತುಂಬ ದಿನದಿಂದ ಅನ್ಕೋತಿದ್ದೆ ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಏನಾದರೂ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ. ಆದರೆ ಆಗಲೇ ಇಲ್ಲ. ಯಾಕೆಂದರೆ ಅದಕ್ಕೆ ಇವಾಗ ಟೈಮ್ ಬಂದಿದೆ ಅಂತ ಏನಲ್ಲ, ಆದರೆ ಅದಕ್ಕೆ ಅದರದ್ದೇ ಆದಂತಹ ಪ್ರಿಪ್ರೇಷನ್ ಇರಬೇಕಿತ್ತು. ಕಮ್ಯುನಿಕೇಷನ್ ಸ್ಕಿಲ್ ಇಂಪಾರ್ಟೆಂಟು, ಎಡಿಟಿಂಗ್ ಸ್ಕಿಲ್ ಬೇಕು. ಇದೆಲ್ಲ ನಾನು ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಅದನ್ನೆಲ್ಲ ಕಲಿತು ಇವಾಗ ಒಂದು ರೇಂಜಿಗೆ ಪ್ರಿಪ್ರೇಷನ್ ಮಾಡಿಕೊಂಡು ಇವತ್ತು ನಾನು ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಅಷ್ಟು ಈಸಿ ಅಲ್ಲ. ಮುಂದೆ ಪ್ರತಿಯೊಂದು ವೀಡಿಯೋನೂ ಕೂಡ ನನಗೆ ಒಂದು ಚಾಲೆಂಜ್ ಆಗುತ್ತೆ. ಇದಕ್ಕಿಂತ ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಅದಕ್ಕಿಂತ ಇನ್ನೊಂದು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ ಬರುತ್ತೆ. ಹಾಗಾಗಿ ನಿಮ್ಮ ಕೈಲಿ ಆದಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ, ಆವಾಗ ಸಕ್ಸಸ್ ಖಂಡಿತ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾನು ಈ ಫಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೀನಿ, ಏನು ಹೇಳ್ತಿದ್ದೀನಿ ಅಂತಲೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಏಕೆಂದರೆ ಫಸ್ಟ್ ವೀಡಿಯೋ ಅಲ್ವಾ, ಹಾಗಾಗಿ. ಬಟ್ ಕೆಲವೊಬ್ಬರು ಈ ವಿಡಿಯೋನ ನೋಡಿ ಯಾವ ಥರ ಕಮೆಂಟ್ ಮಾಡ್ತಾರೆ, ಏನು ಸರಿ ಮಾಡ್ಕೋಬೇಕು ಅಥವಾ ಇನ್ನೂ ಏನೋ ಬೇಕಿತ್ತು ಅಥವಾ ಏನು ಮುಂದೆ ಇನ್ನೂ ಚೆನ್ನಾಗಿ ಯಾವ ರೀತಿ ಮಾಡ್ಬೋದು, ಈ ಥರ ಅಭಿಪ್ರಾಯನ ನೀವು ನನಗೆ ಹೇಳಬೇಕು. ಇಷ್ಟು ಹೊತ್ತು ನಿಮ್ಮ ಸಮಯನ ಈ ವಿಡಿಯೋನ ನೋಡಲಿಕ್ಕೆ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ, ನಾನು ಮೊದಲೇ ಹೇಳ್ದಂಗೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮಗೇನಾದರೂ ನನ್ನ ನೇಮ್ ಗೊತ್ತಿದ್ದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಹೇಳಬೇಕು, ನಾನು ಫಸ್ಟ್ ವಿಡಿಯೋ ಹೇಗೆ ಮಾಡಿದ್ದೀನಿ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ತುಂಬ ಚೆನ್ನಾಗಿದೆ ಅಥವಾ ನೈಸ್ ಅಂತ ಏನಾದರೂ ಕಮೆಂಟ್ ಮಾಡಿ, ಓಕೆನಾ? ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೂ ಒಂದು ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋನ ಇನ್ನೂ ಸ್ಪೋರ್ಟಿವ್ ಆಗಿ, ಇನ್ನೂ ಚೆನ್ನಾಗಿ, ಇನ್ನೂ ಸ್ಪೆಷಲ್ಲಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಆ ನಂಬಿಕೆ ಜೊತೆಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಟು ವಾಚಿಂಗ್ ಅವರ್ ಸ್ಪೆಷಲ್ ಆ್ಯಂಡ್ ಯೂನಿಕ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.
ಅಲ್ಲಿವರೆಗೂ ನಗ್ತಾ ಇರಿ. ನನ್ನ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ನಾನು ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನಗೆ ಸಮಯವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್ ಬಾಯ್.